ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಿಂದ ನಾನು ನಿಮಗೆ ಇಂಗ್ಲೀಷ್ನಲ್ಲಿರುವಂಥ ಎಲ್ಲ ಮೋಡಲ್ ವರ್ಬ್ಸ್ಗಳನ್ನ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಂಗ್ಲೀಷ್ನಲ್ಲಿ ನೀವು ಮಾತಾಡಬೇಕಂದ್ರೆ ಇದು ಕೂಡ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ಮೋಡಲ್ ವರ್ಬ್ಸ್ ಅಂದರೆ ಏನು, ಯಾಕೆ ಯೂಸ್ ಮಾಡಬೇಕು, ಸೆಂಟೆನ್ಸ್ನಲ್ಲಿ ಎಲ್ಲಿ ಹೇಗೆ ಪೊಸಿಷನ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಆ್ಯಂಡ್ ಮೋಡಲ್ ವರ್ಬ್ಸ್ನ ರೂಲ್ಸ್ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಮೋಡಲ್ ವರ್ಬ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಎಷ್ಟು ಯೂಸಸ್ ಇದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ. ಸೊ ತುಂಬ ಇಂಪಾರ್ಟೆಂಟ್, ಎಂಡ್ವರೆಗೂ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಸೊ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಇವುಗಳನ್ನ ನಾವು ಮೋಡಲ್ ವರ್ಬ್ಸ್ ಅಂತ ಕರಿತೀವಿ. ಕ್ಯಾನ್, ಕುಡ್, ಮೇ, ಮೈಟ್, ಶಲ್, ಶುಡ್, ಮಸ್ಟ್ ಆ್ಯಂಡ್ ವಿಲ್ ಕೂಡ, ಆ್ಯಂಡ್ ವುಡ್. ಸೊ ನಾವು ಯಾಕೆ ಯೂಸ್ ಮಾಡ್ತೀವಿ? ಟು ಟಾಕ್ ಅಬೌಟ್ ಥಿಂಗ್ಸ್ ವಿಚ್ ವಿ ಎಕ್ಸ್ಪೆಕ್ಟ್, ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡುವಂಥ ವಿಷಯಗಳನ್ನ, ವಿಚ್ ಆರ್ ಪಾಸಿಬಲ್ ಆರ್ ನಾಟ್ ಪಾಸಿಬಲ್, ಆಗಬಹುದು ಅಥವಾ ಆಗದೆ ಇರ್ಬೋದು ಅಂಥ ವಿಷಯಗಳನ್ನ, ವಿಚ್ ವಿ ಥಿಂಕ್ ಆರ್ ನೆಸೆಸರಿ, ವಿಚ್ ವಿ ವಾಂಟ್ ಟು ಹ್ಯಾಪನ್, ವಿಚ್ ವಿ ಆರ್ ನಾಟ್ ಶೋರ್ ಅಬೌಟ್, ವಿಚ್ ಟೆಂಡ್ ಟು ಹ್ಯಾಪನ್ ಅಂದರೆ ಆಗೋ ಸಂಭವ ಇರೋದು, ಆರ್ ವಿಚ್ ಹ್ಯಾವ್ ನಾಟ್ ಹ್ಯಾಪನ್ ಆಗದೆ ಇರುವಂಥದ್ದು. ಇವುಗಳನ್ನೆಲ್ಲ ಮಾತಾಡೋದಕ್ಕೆ ನಾವು ಮೋಡಲ್ ವರ್ಬ್ಸ್ನೇ ಯೂಸ್ ಮಾಡ್ಕೋಬೇಕು. ಮೋಡಲ್ ವರ್ಬ್ಸ್ ಜೊತೆಗೆ ಬೇರೆ ಆಕ್ಷನ್ ವರ್ಬ್ಗಳನ್ನ ಕೂಡ ಯೂಸ್ ಮಾಡ್ತೀವಿ. ಇದರ ಸೆಂಟೆನ್ಸ್ ಸ್ಟ್ರಕ್ಚರೇ ಬೇರೆ ಥರ ಇರುತ್ತೆ. ಹೇಗೆ ಸ್ಟ್ರಕ್ಚರ್ ಮಾಡಬೇಕು ಇಲ್ಲಿ ನೋಡಿ. ಸಬ್ಜೆಕ್ಟ್ ಆದ ತಕ್ಷಣನೇ ನೀವು ಮೋಡಲ್ ವರ್ಬ್ ಹಾಕಿ ಯಾವಾಗಲೂ ಮೋಡಲ್ ವರ್ಬ್ ಜೊತೆ ಬೇಸ್ ವರ್ಬ್ ಯೂಸ್ ಮಾಡಬೇಕು. ಅಂದರೆ ವರ್ಬ್ನ ಫಸ್ಟ್ ಫಾರ್ಮ್, ಪ್ರೆಸೆಂಟ್ ಫಾರ್ಮ್ನೇ ಯೂಸ್ ಮಾಡಬೇಕು. ಇದೇ ತುಂಬ ಜನಕ್ಕೆ ಕಷ್ಟ ಆಗೋದು. ಮೋಡಲ್ ವರ್ಬ್ ಜೊತೆ ಪಾಸ್ಟ್ ಫಾರ್ಮ್ ಬರಲ್ಲ ಯಾವತ್ತು. ಸೊ ವರ್ಬ್ನ 3 ಫಾರ್ಮ್ಸ್ ನಿಮಗೆ ಗೊತ್ತಿದೆ ಅಲ್ಲ, ಅದರ ಲಿಸ್ಟ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನನ್ನ ವೆಬ್ಸೈಟ್ನಲ್ಲಿ 600 ವರ್ಬ್ಗಳ ಲಿಸ್ಟ್ ನಾನು ಹಾಕಿದ್ದೀನಿ, ಎಲ್ಲ ಫಾರ್ಮ್ಸ್ನಲ್ಲೂ ವಿತ್ ಮೀನಿಂಗ್. ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಈ ಥರ ಇರುತ್ತೆ. ಇದು ಪಾಸಿಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸ್ ಮಾಡೋಕ್ಕೆ ಜಸ್ಟ್ ನಾಟ್ ಸೇರಿಸಿ ಆ್ಯಂಡ್ ಕ್ವೆಶ್ಚನ್ ಮಾಡ್ಬೋದು. ಎಸ್ ಆರ್ ನೋ ಕ್ವೆಶ್ಚನ್, ಎಸ್ ಆರ್ ನೋ ನೆಗೆಟಿವ್ ಕ್ವೆಶ್ಚನ್ ಆ್ಯಂಡ್ WH ಕ್ವೆಶ್ಚನ್. ನೋಡಿ ಸ್ಟ್ರಕ್ಚರ್ ಯಾವ ಥರ ಇದೆ. ಫಾರ್ ಎಕ್ಸಾಂಪಲ್ ಕ್ಯಾನ್ ಇಂದ ನೋಡಿ, ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ನಾಟ್ ಡೂ ಇಟ್. ಯು ಡೋಂಟ್ ಅಂತ ಬರಲ್ಲ ಯಾವತ್ತು, ಯು ಕ್ಯಾನ್ ನಾಟ್ ಈ ಥರನೇ ಬರುತ್ತೆ. ಕ್ಯಾನ್ ಯು ಡೂ ಇಟ್, ಕ್ಯಾನ್ ಯು ನಾಟ್ ಡೂ ಇಟ್, ಆರ್ ಕಾಂಟ್ ಯು ಡೂ ಇಟ್, ಹೌ ಕ್ಯಾನ್ ಯು ಡೂ ಇಟ್. ಇದು ಸ್ಟ್ರಕ್ಚರ್, ಬೇಸಿಕ್ ಸ್ಟ್ರಕ್ಚರ್. ಇದೇ ಎಲ್ಲ ಮೋಡಲ್ ವರ್ಬ್ಸ್ಗೂ ಅಪ್ಲೈ ಆಗುತ್ತೆ. ಆ್ಯಂಡ್ ವರ್ಬ್ ಯಾವಾಗಲೂ ಬೇಸ್ ಫಾರ್ಮ್ನಲ್ಲಿರುತ್ತೆ. ಅರ್ಥ ಆಯ್ತಿದು. ನೆಕ್ಸ್ಟ್, ರೂಲ್ಸ್ ನೆನ್ಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ತುಂಬ ಜನ ಮಾಡೋ ಮಿಸ್ಟೇಕ್ ಇಲ್ಲಿ ಏನದು ನೋಡಿ. ಫಸ್ಟ್, ನೋ ಇನ್ಫಿನಿಟಿವ್ಸ್ ಅಂದರೆ ಬೇಸ್ ವರ್ಬ್ ಜೊತೆ ಟು ಹಾಕೋದು. ಅಂದರೆ ಕ್ಯಾನ್ ಟು, ಮಸ್ಟ್ ಟು ಅಂತ ನೀವು ಹೇಳೋ ಹಾಗಿಲ್ಲ ಯಾವತ್ತು. ಯಾವುದೇ ಮೋಡಲ್ ವರ್ಬ್ ಮುಂದೇನು ಟು ಬರಲ್ಲ. ನೆಕ್ಸ್ಟ್, ಯಾವುದೇ ಮೋಡಲ್ ವರ್ಬ್ಗೆ ಪಾರ್ಟಿಸಿಪಲ್ ಫಾರ್ಮ್ ಆರ್ ಪಾಸ್ಟ್ ಟೆನ್ಸ್ನ ಫಾರ್ಮ್ ಇರೋದಿಲ್ಲ. ರೈಟ್, ನೆನ್ಪಿಟ್ಕೊಳ್ಳಿ. ಸೊ ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೇನು, ಪಾಸ್ಟ್ ಟೆನ್ಸ್ ಅಂದ್ರೇನು, ವರ್ಬ್ದು ನಾನು ಅದ್ರ ಮೇಲೆ ವಿಡಿಯೋಸ್ ಮಾಡಿದ್ದೀನಿ ಆಲ್ರೆಡಿ. ಆ್ಯಂಡ್ ನೆಕ್ಸ್ಟ್, ನೀವು ಒಂದೇ ಸೆಂಟೆನ್ಸ್ನಲ್ಲಿ 2-3 ಮೋಡಲ್ ವರ್ಬ್ಸ್ಗಳನ್ನ ಮಿಕ್ಸ್ ಮಾಡಬಾರ್ದು. ಒಂದೇ ಕ್ಲಾಸ್ನಲ್ಲಿ ಒಂದೇ ಮೋಡಲ್ ವರ್ಬ್ ಇರಬೇಕು. ಈ ಥರ ಹೇಳಿದ್ರೆ ರಾಂಗ್. ಐ ವಿಲ್ ಕ್ಯಾನ್ ಡೂ ಇಟ್ ಅನ್ಬಾರ್ದು. ನೋಡಿ, ವಿಲ್ ಕ್ಯಾನ್ ಈ ಥರ ಮಿಕ್ಸ್ ಮಾಡಂಗಿಲ್ಲ. ಶಿ ಶುಡ್ ಹ್ಯಾಸ್ ಟು ಪ್ರಾಕ್ಟೀಸ್, ನೋ, ರಾಂಗ್. ಡು ಯು ಕ್ಯಾನ್ ಕಮ್ ಟುಡೇ, ನೋ, ಇವೆಲ್ಲನೂ ಕೂಡ ರಾಂಗ್. ನೆಕ್ಸ್ಟ್, ಸೇಮ್ ಮೋಡಲ್ ವರ್ಬ್ ಇಸ್ ಯೂಸ್ಡ್ ಫಾರ್ ದ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಟೆನ್ಸ್. ನಾವು ಪ್ರೆಸೆಂಟ್ನಲ್ಲಿ ಹೇಳೋದಕ್ಕೂ ಫ್ಯೂಚರ್ನಲ್ಲಿ ಹೇಳೋದಕ್ಕೂ ಸೇಮ್ ಮೋಡಲ್ ವರ್ಬ್ನೇ ಯೂಸ್ ಮಾಡ್ತೀವಿ ತುಂಬ ಸರಿ. ಫಾರ್ ಎಕ್ಸಾಂಪಲ್ ನೋಡಿ, ಐ ಕ್ಯಾನ್ ಕಮ್ ವಿತ್ ಯು ನೌ, ಇದು ಪ್ರೆಸೆಂಟ್ ಈಗ. ಐ ಕ್ಯಾನ್ ಕಮ್ ವಿತ್ ಯು ಟುಮಾರೋ, ನಾಳೆ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಸೇಮ್ ಮೋಡಲ್ ವರ್ಬ್ ಕ್ಯಾನ್ ಯೂಸ್ ಆಗಿದೆ. ವಿಲ್ ಕಮ್ ಅಂತ ಬರಲ್ಲ ಯಾವತ್ತು, ಅದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ರಿಮೆಂಬರ್, ಈಚ್ ಮೋಡಲ್ ವರ್ಬ್ ಹ್ಯಾಸ್ ಮೋರ್ ದೆನ್ ಒನ್ ಯೂಸ್. ಪ್ರತಿ ಮೋಡಲ್ ವರ್ಬ್ ಒಂದಕ್ಕಿಂತ ಜಾಸ್ತಿ ವೇನಲ್ಲಿ ಯೂಸ್ ಆಗುತ್ತೆ, ಬೇರೆ ಬೇರೆ ಯೂಸೇಜ್ ಇದೆ. ಆ್ಯಂಡ್ ಡಿಫ್ರೆಂಟ್ ಮೋಡಲ್ ವರ್ಬ್ಸ್ ಕ್ಯಾನ್ ಹ್ಯಾವ್ ಸಿಮಿಲರ್ ಮೀನಿಂಗ್ಸ್ ಆರ್ ಸಿಮಿಲರ್ ಯೂಸಸ್. 2-3 ಮೋಡಲ್ ವರ್ಬ್ ಸೇಮ್ ಮೀನಿಂಗ್ ಕೊಡ್ತಾ ಇರುತ್ತೆ, ಸೇಮ್ ವೇಯಲ್ಲಿ ಯೂಸ್ ಆಗುತ್ತೆ. ರೈಟ್, ಅವಾಗ ನಿಮಗೆ ಆಪ್ಷನ್ಸ್ ಇರುತ್ತೆ, ಯಾವುದಾದ್ರೂ ಯೂಸ್ ಮಾಡಬಹುದು. ಎಕ್ಸಾಂಪಲ್ ಅಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಒನ್, ಕ್ಯಾನ್. ಕ್ಯಾನ್ನ ನಾವು ಹೇಗೆ ಯೂಸ್ ಮಾಡ್ಬೋದು? ತುಂಬ ವೇಸ್ ಇದೆ ಕ್ಯಾನ್ ಯೂಸ್ ಮಾಡೋದು. ಒಂದೇ ಅಲ್ಲ, ಎಬಿಲಿಟಿ ಮಾತ್ರ ಹೇಳೋದಕ್ಕಲ್ಲ, ಅದಕ್ಕೆ 5 ಡಿಫ್ರೆಂಟ್ ವೇಸ್ನಲ್ಲಿ ನಾವು ಯೂಸ್ ಮಾಡ್ತೀವಿ. ಫಸ್ಟ್, ನಂಬರ್ 1, ಎಬಿಲಿಟಿ ಆರ್ ಇನ್ಎಬಿಲಿಟಿ ಹೇಳೋದಕ್ಕೆ. ಪ್ರೆಸೆಂಟ್ ಆಗಲಿ ಫ್ಯೂಚರ್ ಆಗಲಿ ಎರಡರಲ್ಲೂ ಸೇಮ್ ಯೂಸೇಜ್ ಇರುತ್ತೆ. ಶಿ ಕ್ಯಾನ್ ಕುಕ್ ನಾರ್ತ್ ಇಂಡಿಯನ್ ಡಿಶಸ್. ಅವಳಿಗೆ ನಾರ್ತ್ ಇಂಡಿಯನ್ ಡಿಶಸ್ ಕುಕ್ ಮಾಡೋದಕ್ಕೆ ಬರುತ್ತೆ. ಶಿ ಕ್ಯಾನ್ ಕುಕ್. ಐ ಕಾಂಟ್ ಹಿಯರ್ ಯು ಅಂದರೆ ನೀನು ಹೇಳ್ತಾರೋ ನನಗೆ ಕೇಳಿಸ್ತಿಲ್ಲ. ಕೇಳಿಸಲ್ಲ ಅಂತಲ್ಲ, ಕೇಳಿಸ್ತಾ ಇಲ್ಲ. ಸೊ ಈ ಥರ ನಾವು ಎಬಿಲಿಟಿ ಇನ್ಎಬಿಲಿಟಿ ಹೇಳ್ತಾ ಇದ್ದೀವಿ. ಈ ಥರ ಸೆಂಟೆನ್ಸ್ಗಳು ನಿಮಗೆ ಗೊತ್ತಿದೆ. ನೆಕ್ಸ್ಟ್, ಸೆಕೆಂಡ್ ಯೂಸ್, ಆಸ್ಕಿಂಗ್ ಆರ್ ಗಿವಿಂಗ್ ಪರ್ಮಿಷನ್ಸ್ ಇನ್ಫಾರ್ಮಲಿ. ಸೊ ನಾವು ಇನ್ಫಾರ್ಮಲ್ ಆಗಿ ಯಾವಾಗ ಮಾತಾಡ್ತೀವಿ? ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ಕಲೀಗ್ಸ್ ಜೊತೆ, ಅಂದರೆ ಫ್ರೆಂಡ್ಲಿ ಆಗಿ ಮಾತಾಡೋದು, ಕ್ಯಾಶುವಲ್ ಟಾಕ್.
ಆಗ ನಾವು ಒಬ್ಬರಿಗೆ ಪರ್ಮಿಷನ್ ಕೊಡೋದಕ್ಕೂ ಪರ್ಮಿಷನ್ ಕೇಳೋದಕ್ಕೂ ಕ್ಯಾನ್ ಯೂಸ್ ಮಾಡ್ಬೋದು. ಕ್ಯಾನ್ ಐ ಆಸ್ಕ್ ಯು ಅ ಕ್ವಶನ್? ನನಗೊಂದು ಕ್ವಶನ್ ಕೇಳಲ್ಲ, ಪರ್ಮಿಷನ್ ಕೇಳ್ತಾ ಇದೀವಿ ಅವರಿಗೆ. ಇದು ಫ್ರೆಂಡ್ಲಿ ಸ್ಟೈಲ್. ಅದೇ ಥರ ನೀವು ಫ್ರೆಂಡ್ಲಿಯಾಗಿ ಪರ್ಮಿಷನ್ನ ಕೊಡ್ಬೋದು. ಯು ಕ್ಯಾನ್ ಪಾರ್ಕ್ ಯುವರ್ ಬೈಕ್ ಹಿಯರ್. ನಿನ್ನ ಬೈಕ್ನ ಇಲ್ಲಿ ಪಾರ್ಕ್ ಮಾಡ್ಬೋದು, ರೈಟ್? ನಿಮ್ಮ ಪ್ಲೇಸ್ನಲ್ಲಿ ನೀವು ಯಾರಿಗಾದ್ರೂ ಹೇಳ್ತಿದ್ದೀರಾ ಅಂದರೆ ನೋಡಿ, ಪರ್ಮಿಷನ್ ಕೊಡ್ತಾ ಇದ್ದೀರಾ ನೀವು ಅವರಿಗೆ. ನೆಕ್ಸ್ಟ್, ಪ್ರೊಹಿಬಿಷನ್ ಅಂದರೆ ನಿಷೇಧ. ಒಂದು ಕೆಲಸನ ಮಾಡಲೇಬಾರ್ದು ಅಂತ ನೀವು ಹೇಳಬೇಕಾಗುತ್ತೆ. ನೆಗೆಟಿವ್ ಯೂಸ್ ಮಾಡಬೇಕಲ್ವಾಗ. ಸೊ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ಗಳು ಮಾತ್ರನೇ ಬರುತ್ತೆ. ನೋಡಿ ಇಲ್ಲಿ, ಯು ಕಾಂಟ್ ಪಾರ್ಕ್ ಹಿಯರ್ ಅಂದರೆ ನೀನು ಇಲ್ಲಿ ಪಾರ್ಕ್ ಮಾಡೋ ಹಾಗಿಲ್ಲ, ನಾನು ಕಂಪ್ಲೀಟ್ಲಿ ಪ್ರೊಹಿಬಿಟ್ ಮಾಡ್ತಾ ಇದ್ದೀನಿ. ಯು ಕಾಂಟ್ ಪಾರ್ಕ್ ಹಿಯರ್. ವಿ ಕ್ಯಾನಾಟ್ ಟೇಕ್ ದ ಫೋನ್ ಇನ್ಸೈಡ್. ನಾವು ಒಳಗಡೆ ಫೋನ್ನ ತೊಗೊಂಡು ಹೋಗೋ ಹಾಗೇ ಇಲ್ಲ. ಕ್ಯಾನಾಟ್ನ ಶಾರ್ಟ್ ಫಾರ್ಮ್ ಕಾಂಟ್. ಸ್ಪೋಕನಲ್ಲಿ ಕಾಂಟ್ ಜಾಸ್ತಿ ಯೂಸ್ ಆಗುತ್ತೆ, ರೈಟ್? ಅಷ್ಟೇ. ನಾನು ಇಲ್ಲಿ ಪ್ರತಿ ಯೂಸ್ಗೂ ಬರೀ 2 ಎಕ್ಸಾಂಪಲ್ನ ಕೊಡ್ತಾ ಇದ್ದೀನಿ. ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಪ್ರತಿಯೊಂದು ಮೋಡಲ್ ವರ್ಬ್ನ ಸಪ್ರೇಟ್ ವಿಡಿಯೋದಲ್ಲಿ ತುಂಬ ಎಕ್ಸಾಂಪಲ್ಸ್ ಜೊತೆ ಹೇಳ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ಎಲ್ಲದನ್ನು ನಾನು ಒಟ್ಟಿಗೆ ನಿಮಗೆ ಕಂಪೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ 4th ಯೂಸ್, ಜನರಲ್ ಪಾಸಿಬಿಲಿಟಿ ಹೇಳೋದಕ್ಕೆ. ಅಂದರೆ ಆ ರೀತಿ ಆಗಬಹುದು. ಜನರಲಿ ಪಾಸಿಟಿವ್ ಸೆಂಟೆನ್ಸ್ಗಳನ್ನ ಮಾತ್ರನೇ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಯು ಕ್ಯಾನ್ ಈಸಿಲಿ ಲೂಸ್ ಯುವರ್ ಪರ್ಸ್ ಇನ್ ದ ಬಸ್. ನೀವು ಬಸ್ಸಲ್ಲಿ ಓಡಾಡ್ತಾ ಇರಬೇಕಾದ್ರೆ ನೀನು ತುಂಬ ಈಸಿಯಾಗಿ ನಿಮ್ಮ ಪರ್ಸ್ನ ಕಳ್ಕೋಬಹುದು, ಹುಷಾರಾಗಿರು. ಪಾಸಿಬಿಲಿಟಿ ಇದೆ, ಯು ಕ್ಯಾನ್ ಲೂಸ್ ಅಂತ ಹೇಳ್ತೀವಲ್ವಾ. ಸೊ ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ಗಳನ್ನೇ ಮಾತಾಡ್ತೀವಿ, ನೆಗೆಟಿವ್ ಬರಲ್ಲ ಇಲ್ಲಿ. ಜನರಲಿ ಈ ಥರ ಆಗುತ್ತೆ ಅಂತ ಹೇಳ್ತೀವಿ. ಎನಿಬಡಿ ಕ್ಯಾನ್ ಮೇಕ್ ಅ ಮಿಸ್ಟೇಕ್. ಪಾಸಿಬಿಲಿಟಿ ಇದೆ, ಯಾರು ಬೇಕಾದರೂ ಮಿಸ್ಟೇಕ್ ಮಾಡಬಹುದು. ಎನಿಬಡಿ ಕ್ಯಾನ್ ಮೇಕ್ ಇಟ್. ಇಲ್ಲಿ ಎಬಿಲಿಟಿ ಹೇಳ್ತಿಲ್ಲ ನಾನು, ಜನರಲಿ ಈ ಥರ ಆಗಬಹುದು ಅಂತ ಹೇಳೋವಾಗಲೂ ನಾವು ಕ್ಯಾನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ನೆಗೆಟಿವ್ ಡಿಡಕ್ಷನ್ಸ್ ಅಂದರೆ ನಾವು ಒಂದನ್ನು ಡಿಸೈಡ್ ಮಾಡಿ ಹೇಳ್ಬಿಡೋದು ಹೀಗೆ ಅಂತ ನೆಗೆಟಿವ್ ವೇನಲ್ಲಿ. ಹಿ ಕಾಂಟ್ ಬಿ ಅ ಸ್ಟೂಡೆಂಟ್. ಅವ್ನು ಸ್ಟೂಡೆಂಟ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಸಾಧ್ಯನೇ ಇಲ್ಲ ಅಂತ ನೀವು ಹೇಳೋ ಕಡೆ ಎಲ್ಲ ಕಾಂಟ್ ಯೂಸ್ ಮಾಡಿ, ನೆಗೆಟಿವ್ ಸೆಂಟೆನ್ಸೇ ಬರುತ್ತಿಲ್ಲಿ. ಅಂದರೆ ಅವರು ಟೀಚರ್ ಥರ ಕಾಣಿಸ್ತಾರೆ, ಹಿ ಕಾಂಟ್ ಬಿ ಅ ಸ್ಟೂಡೆಂಟ್ ಆ ಥರ. ದಿಸ್ ಕಾಂಟ್ ಬಿ ರಿಯಲ್ ಗೋಲ್ಡ್. ಇದು ನಿಜವಾದ ಗೋಲ್ಡ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀವಿ. ಇಲ್ಲಿ ತುಂಬ ಸರಿ ಕಾಂಟ್ ಬಿನೇ ಬರುತ್ತೆ ನೋಡಿ. ಬಿ ಕೂಡ ಒಂದು ವರ್ಬ್, ರೈಟ್? ಬೇಸ್ ಫಾರ್ಮ್ನಲ್ಲಿದೆ. ನೆಕ್ಸ್ಟ್, ಕುಡ್ನ ಕೂಡ ಡಿಫ್ರೆಂಟ್ ವೇಸ್ನಲ್ಲಿ ಯೂಸ್ ಮಾಡ್ತೀವಿ. ಒಂದೇ ವೇ ಇಲ್ಲ, ಒಂದೇ ಯೂಸ್ ಇಲ್ಲ. ನಂಬರ್ 1, ಎಬಿಲಿಟಿ ಆರ್ ಇನೆಬಿಲಿಟಿ ಹೇಳೋದಕ್ಕೆ ಪಾಸ್ಟ್ನ ಬಗ್ಗೆ, ಪಾಸ್ಟ್ನಲ್ಲಿ ಇದ್ದದ್ದು. ಪ್ರೆಸೆಂಟ್ನ ಎಬಿಲಿಟಿ ಹೇಳೋದಕ್ಕೆ ಕ್ಯಾನ್ ಯೂಸ್ ಮಾಡ್ತೀವಿ, ಫ್ಯೂಚರ್ಗೂ ಕ್ಯಾನ್ ಯೂಸ್ ಮಾಡ್ತೀವಿ. ಅದೇ ಪಾಸ್ಟ್ ಬಗ್ಗೆ ಹೇಳಬೇಕಾದ್ರೆ ಕುಡ್ ಯೂಸ್ ಮಾಡಿ, ಅಷ್ಟೇ, ಸಿಂಪಲ್. ಐ ಕುಡ್ ಸ್ವಿಮ್ ವೆನ್ ಐ ವಾಸ್ ಅ ಕಿಡ್. ನಾನು ಚಿಕ್ಕವನಿದ್ದಾಗ ನನಗೆ ಈಜೋದಕ್ಕೆ ಬರ್ತಿತ್ತು, ಈಜೋದಕ್ಕಾಗ್ತಿತ್ತು, ಸಾಧ್ಯ ಇತ್ತು. ಕುಡ್ ಮುಂದೆನೂ ಕೂಡ ಬೇಸ್ ವರ್ಬ್ ಬಂದಿದೆ, ಸ್ವ್ಯಾಮ್ ಅಲ್ಲ, ಸ್ವಿಮ್ಮೇ ಬಂದಿದೆ. ಪಾಸ್ಟ್ ಬಗ್ಗೆ ಹೇಳ್ತಿದ್ರು, ರೈಟ್? ಸ್ಟ್ರಕ್ಚರ್ ತುಂಬ ಸಿಂಪಲ್ ಇದೆ. ಈಗ ಬಂದರೆ ಐ ಕ್ಯಾನ್ ಸ್ವಿಮ್ ಅಷ್ಟೇ. ಐ ಕುಡಂಟ್ ಹಿಯರ್ ಯು. ನೀನು ಹೇಳಿದ್ದು ನನಗೆ ಕೇಳಿಸ್ಲಿಲ್ಲ. ಆಗ ನೀವು ಫೋನ್ ಮಾಡಿದಾಗ, ನೀ ಕರೆದಾಗ, ಪಾಸ್ಟ್ ಆಯ್ತಾ? ಪೊಲೈಟ್ ಆಗಿ ನಾವು ಬೇರೆಯವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋವಾಗ ಕುಡ್ ಯೂಸ್ ಮಾಡ್ಬೋದು. ಫಾರ್ಮಲ್ ವೇನೂ ಇರುತ್ತೆ ಅದು, ರೈಟ್? ನೀವು ಬೇರೆಯವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಿ ಅಂದರೆ ಕುಡ್ಡಿಂದ ಕೇಳಿ. ಸೊ ಆಬ್ವಿಯಸ್ಲಿ ಅದು ಕ್ವಶನ್ ಫಾರ್ಮ್ನಲ್ಲೇ ಇರುತ್ತಲ್ವಾ. ಕುಡ್ ಐ ಆಸ್ಕ್ ಯು ಅ ಕ್ವಶನ್ ಸರ್? ನಾನು ನಿಮ್ಮೊಂದು ಕ್ವಶನ್ ಕೇಳ್ಬೋದಾ? ನೋಡಿ, ತುಂಬ ಪೊಲೈಟ್ ಆಗಿ ಕೇಳ್ತಾ ಇದ್ದೀರಾ. ಕುಡ್ ಯು ಕಾಲ್ ಮಿ ಬ್ಯಾಕ್ ಲೇಟರ್ ಅಂತ ನೀವು ಅವರಿಗೆ ಹೇಳ್ಬೋದು. ನೀವು ಆಮೇಲೆ ನನಗೆ ಕಾಲ್ ಮಾಡ್ತೀರಾ, ಪೊಲೈಟ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ತೀರಾ. ನೆನ್ಪಿಟ್ಕೊಳ್ಳಿ, ರಿಕ್ವೆಸ್ಟ್ನಲ್ಲಿ. ನೆಕ್ಸ್ಟ್, ಮೇಕಿಂಗ್ ಅ ಸಜೆಷನ್. ನೀವು ಕುಡ್ಡಿಂದ ಬೇರೆಯವರಿಗೆ ಸಜೆಷನ್ ಕೊಡ್ಬೋದು, ಸಜೆಸ್ಟ್ ಮಾಡ್ಬೋದು. ಯು ಕುಡ್ ಆಸ್ಕ್ ರವಿ ಫಾರ್ ಹೆಲ್ಪ್. ನೀನು ರವಿಗೆ ಹೆಲ್ಪ್ ಕೇಳ್ಬೋದು, ಅವ್ನು ನಿನ್ಗೆ ಹೆಲ್ಪ್ ಮಾಡ್ತಾನೆ. ಯು ಕುಡ್ ಸ್ಟಾರ್ಟ್ ಯುವರ್ ಓನ್ ಕಂಪನಿ. ನೀನು ನಿಂದೇ ಕಂಪ್ನಿ ಸ್ಟಾರ್ಟ್ ಮಾಡ್ಬೋದಲ್ಲ, ಹೇಳ್ತೀವಲ್ಲ ಈ ಥರ ಸಜೆಷನ್ಸ್. ಸೊ ನೋಡಿ, ಎಲ್ಲ ಕಡೆನೂ ಬೇಸ್ ವರ್ಬೇ ಬರ್ತಾ ಇದೆ ಆ್ಯಂಡ್ ಎಲ್ಲೂ ಟು ಯೂಸ್ ಮಾಡ್ತಿಲ್ಲ. ನೆಕ್ಸ್ಟ್, ಇನ್ನೊಂದು ವೇ ಇದೆ ಸ್ಪೆಸಿಫಿಕ್ ಪಾಸಿಬಿಲಿಟಿ ಬಗ್ಗೆ ಹೇಳೋದಕ್ಕೆ. ಆಗಲೇ ನಾನು ಜನರಲಿ ಈ ಥರ ಆಗಬಹುದು ಅಂತ ಹೇಳಿದೆ ಕ್ಯಾನಿಂದ ಅಲ್ವಾ. ಇಲ್ಲಿ ಯಾವುದೋ ಒಂದು ಸ್ಪೆಸಿಫಿಕ್ ವಿಷಯದ ಬಗ್ಗೆನೇ ನಾವು ಆಗಬಹುದು ಈ ಥರ ಅಂತ ಹೇಳೋವಾಗ ಮೈಟಿಂದ ಹೇಳ್ತೀವಲ್ವಾ ಈ ಥರ ಆಗಬಹುದು ಅಂತ. ಎಸ್, ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ, ಇಟ್ ಕುಡ್ ರೈನ್ ಟುಡೇ. ನಾನು ಸ್ಪೆಸಿಫಿಕಲಿ ಇವತ್ತಿನ ಬಗ್ಗೆನೇ ಮಾತಾಡ್ತಿದ್ದೀನಿ, ಜನರಲಿ ಹೇಳ್ತಿಲ್ಲ. ಅಂದ್ರೇನು, ಇವತ್ತು ಮಳೆ ಆಗಬಹುದು. ಇಫ್ ವಿ ಡೋಂಟ್ ಹರಿ ವಿ ಕುಡ್ ಬಿ ಲೇಟ್. ನಾವು ಲೇಟ್ ಆಗಬಹುದು. ಲೇಟ್ ಅನ್ನೋದು ಅಡ್ಜೆಕ್ಟಿವ್, ಅದಕ್ಕೆ ಬಿ ಮುಂದೆ ಬರ್ತಾ ಇದೆ. ಈ ಥರ ಸ್ಪೆಸಿಫಿಕ್ ಆಗಿ ಒಂದು ಕೆಲಸದ ಬಗ್ಗೆ, ಒಂದೇ ವಿಷಯದ ಬಗ್ಗೆ ಈ ರೀತಿ ಆಗಬಹುದು ಅಂತ ಹೇಳುವಾಗ ನಾವು ಕುಡ್ ಯೂಸ್ ಮಾಡ್ಬೋದು. ಈ ಜಾಗದಲ್ಲಿ ನೀವು ಮೇ ಆದರೂ ಯೂಸ್ ಮಾಡಿ ನಡೆಯುತ್ತೆ. ನೆಕ್ಸ್ಟ್, ಮೇ. ಇದು ಡಿಫ್ರೆಂಟ್ ವೇಸಲ್ಲಿ ಯೂಸ್ ಆಗುತ್ತೆ. ನಂಬರ್ 1, ಆಸ್ಕಿಂಗ್ ಫಾರ್ ಪರ್ಮಿಷನ್. ರಿಕ್ವೆಸ್ಟ್ ಅಲ್ಲ, ಪರ್ಮಿಷನ್ನ ಕೇಳೋವಾಗ ನೀವು ಮೇ ಯೂಸ್ ಮಾಡ್ಬೋದು. ಇದು ತುಂಬ ಫಾರ್ಮಲ್ ವೇ.
ಕ್ಯಾನ್ ಇಂದ ಕೇಳಿದ್ರೆ ಇನ್ಫಾರ್ಮಲ್, ಮೇ ಇಂದ ಕೇಳಿದ್ರೆ ಫಾರ್ಮಲ್ ಅಷ್ಟೇ. ಆಗ್ಲೇ ಹೇಳ್ಕೊಟ್ಟೆ, ಕ್ಯಾನ್ ಇಂದನೂ ಪರ್ಮಿಷನ್ ಕೇಳ್ಬೋದು, ಅದು ತುಂಬಾ ಇನ್ಫಾರ್ಮಲ್. ಫಾರ್ಮಲ್ ಇರಬೇಕಂದ್ರೆ ಮೇ ಯೂಸ್ ಮಾಡಿ. ಮೇ ಐ ಲೀವ್ ನೌ, ನನಗೆ ಹೊರಡ್ಬೋದಾ? ಮೇ ಐ ಸ್ಪೀಕ್ ಟು ಯು ಅ ಕಪಲ್ ಆಫ್ ಮಿನಿಟ್ಸ್, ನಾನು ನಿಮ್ಮ ಜೊತೆ ಒಂದು 2 ನಿಮಿಷ ಮಾತಾಡ್ಬೋದಾ? ಸೊ ಕ್ವಶನ್ ಫಾರ್ಮ್ನಲ್ಲೇ ಇರುತ್ತೆ. ಆ್ಯಂಡ್ ಇದಕ್ಕೆ ಆನ್ಸರ್ ಆಗಿ ಎಸ್ ಯು ಮೇ ಅಂತ ಹೇಳಬಹುದು. ಅದು ಕೂಡ ನೋಡಿ ಹೇಗೆ ಅಥಾರಿಟೇಟಿವ್ ಆಗಿದೆ. ಅಂದರೆ ನೀವು ಬಾಸ್ ಪೊಸಿಷನಲ್ಲಿ ಇದ್ದಾಗ ಆ ಥರ ಅಥಾರಿಟೇಟಿವ್ ಆಗಿ ಹೇಳ್ತಾ ಇದ್ದೀರಾ, ಎಸ್ ಯು ಮೇ, ಹಾಂ ನೀ ಕೇಳಬಹುದು, ಹಾಂ ನೀ ಹೋಗಬಹುದು ಅಂತ, ಅದಕ್ಕೆ ರಿಪ್ಲೈ ಈ ಥರ ಹೇಳ್ಬಹುದು. ನೆಕ್ಸ್ಟ್ ನಂಬರ್ 2, ಸ್ಟ್ರಾಂಗ್ ಪಾಸಿಬಿಲಿಟೀಸ್ನ ಹೇಳೋದಕ್ಕೇನೆ ಮೇ ಯೂಸ್ ಮಾಡ್ತೀವಿ. ಪಾಸಿಬಿಲಿಟೀಸ್ ಅಂದರೆ ಈ ಥರ ಆಗಬಹುದು ಅಂತಾನೆ ಹೇಳ್ತಿದ್ದೀವಿ, ಬಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅದು. ಶಿ ಮೇ ಕಮ್ ಎನಿ ಟೈಮ್, ಅವಳು ಯಾವ ಟೈಮಲ್ಲಾದರೂ ಬರಬಹುದು. ಹಾಂ, ಬರ್ದೇನೂ ಇರಬಹುದು, ಬಟ್ ಬಂದರೆ ಎನಿ ಟೈಮ್ ಬರಬಹುದು. ಐ ಮೇ ನಾಟ್ ಅಟೆಂಡ್ ದ ಫಂಕ್ಷನ್ ಟುಮಾರೋ, ಸಾರಿ ನಾನು ನಾಳೆ ಫಂಕ್ಷನ್ ಅಟೆಂಡ್ ಮಾಡದೇ ಇರಬಹುದು, ನನಗೆ ಆಗಲ್ಲ. 100% ಶೋರ್ ಇಲ್ಲ, ನಾನು ಬರಲೂಬಹುದು, ಬಟ್ ತುಂಬ ಸ್ಟ್ರಾಂಗ್ ಪಾಸಿಬಿಲಿಟಿ ಇದೆ ನಾನು ಬರದೇ ಇರೋದಕ್ಕೆ. ತುಂಬ ಕಾಮನ್ ಯೂಸ್, ಗೊತ್ತಿದೆ ನಿಮಗೆ. ನೆಕ್ಸ್ಟ್, ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಸ್ನ ಹೇಳೋವಾಗ ನೀವು ಯೂಸ್ ಮಾಡೋದು ಕೇಳಿರ್ತೀರಲ್ಲ, ಮೇ ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ ಅಂತ ನೀವು ಅವರಿಗೆ ಬ್ಲೆಸ್ ಮಾಡ್ತಾ ಇದ್ದೀರಾ, ವಿಶ್ ಮಾಡ್ತಾ ಇದ್ದೀರಾ. ಪ್ರೆಸೆಂಟ್ ಸಿಂಪಲ್ನಲ್ಲೇ ಇರುತ್ತಿದೆ ಯಾವಾಗಲೂ, ನೆನ್ಪಿಟ್ಕೊಳ್ಳಿ. ಮೇ ಯುವರ್ ಲೈಫ್ ಫಿಲ್ ವಿತ್ ಅಬಂಡೆನ್ಸ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಜಾಯ್, ಜಸ್ಟ್ ಮೇನ ಆ್ಯಡ್ ಮಾಡ್ತಿದ್ದೀರಾ. ಈ ಥರ ನಿನಗಾಗಲಿ, ನಿನ್ನೆಲ್ಲ ಕನಸುಗಳು ನನಸಾಗಲಿ ಅಂತ ವಿಶ್ ಮಾಡೋವಾಗ. ಸೊ ತುಂಬ ಕನ್ಫ್ಯೂಸ್ ಆಗ್ತಿದ್ರೆ ಇಟ್ಸ್ ಓಕೆ, 2-3 ಸರಿ ನೋಡಿ ಕ್ಲಿಯರ್ ಆಗೋಗುತ್ತೆ. ಯಾಕೆಂದರೆ ನೀವು ಫಸ್ಟ್ ಟೈಮ್ ನೋಟಿಸ್ ಮಾಡಿರೋ ವಿಷಯಗಳು ನೆಕ್ಸ್ಟ್ ಟೈಮ್ ನೋಟಿಸ್ ಮಾಡ್ತೀರಾ. ನೆಕ್ಸ್ಟ್, ಮೈಟ್. ವೀಕ್ ಪಾಸಿಬಿಲಿಟೀಸ್ನ ಹೇಳೋದಕ್ಕೆ ಮೈಟ್ ಯೂಸ್ ಮಾಡಿ. ಆಗಲೇ ನಾನು ಹೇಳಿದೆ, ಸ್ಟ್ರಾಂಗ್ ಪಾಸಿಬಿಲಿಟಿ ಇದ್ದರೆ ಮೇ, ವೀಕ್ ಇದ್ದರೆ ಮೈಟ್. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ, ಶಿ ಮೈಟ್ ಕಮ್, ಐ ಆಮ್ ನಾಟ್ ಶೋರ್, ಅವಳು ಬರ್ಬೋದು ಆದರೆ ನಂಗೆ ಅಷ್ಟು ಶೋರ್ ಆಗಿ ಗೊತ್ತಿಲ್ಲ. ಅಂದರೆ ಒಂದು 50% ಚಾನ್ಸ್, 50 or 50ಗಿಂತ ಕಡಿಮೆ % ಚಾನ್ಸ್ ಇದ್ದರೆ ಇದನ್ನು ಯೂಸ್ ಮಾಡಿ. ಅದಕ್ಕಿಂತ ಜಾಸ್ತಿ ಚಾನ್ಸ್ ಇದ್ದರೆ ಮೇ ಯೂಸ್ ಮಾಡಿ ಅಷ್ಟೇ. ಈ ಥರ ನೆನ್ಪಿಟ್ಕೊಳ್ಳಿ. ಅಂದರೆ ತುಂಬ ಹೆಸಿಟೇಷನ್ನಲ್ಲಿ ಹೇಳ್ತೀವಲ್ವ ನಾವು, ಡೌಟ್ನಲ್ಲಿ ಹೆಸಿಟೇಷನ್ನಲ್ಲಿ ಹೇಳುವಾಗ ಮೈಟ್ ಯೂಸ್ ಮಾಡಿ ಅಷ್ಟೇ. ಇಟ್ ಮೈಟ್ ಹ್ಯಾಪನ್ ಅಗೈನ್, ಇದು ಮತ್ತೆ ಆಗಬಹುದು, ರೈಟ್? ತುಂಬ ವೀಕ್ ಪಾಸಿಬಿಲಿಟಿ ಇದೆ, ಇದು ಮತ್ತೆ ರಿಪೀಟ್ ಆಗೋದು. ನೆಕ್ಸ್ಟ್, ಪಾಸಿಬಿಲಿಟೀಸ್ ಇನ್ ದ ಪಾಸ್ಟ್. ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಬಗ್ಗೆ ಪಾಸಿಬಿಲಿಟೀಸ್ ಹೇಳೋದು ಗೊತ್ತಾಯ್ತು ನಿಮಗೆ. ತುಂಬ ಸ್ಟ್ರಾಂಗ್ ಇದ್ದರೆ ಮೇ ಇಂದ ಹೇಳಿ, ವೀಕ್ ಇದ್ದರೆ ಮೈಟ್ ಇಂದ ಹೇಳಿ. ಪ್ರೆಸೆಂಟ್ನಲ್ಲೂ ನೀವು ಹೇಳ್ಬೋದು, ಫ್ಯೂಚರ್ ಬಗ್ಗೆನೂ ಹೇಳ್ಬೋದು. ಅದೇ ಪಾಸ್ಟ್ನಲ್ಲಿ ಈ ಥರ ಆಗಿರಬಹುದು, ಹೋಗಿರಬಹುದು, ಬಂದಿರಬಹುದು, ಈ ಥರ ಪಾಸಿಬಿಲಿಟಿ ಇರಬಹುದು ಅಂತ ಹೇಳ್ತಿರಲ್ಲ, ಸಾಧ್ಯತೆ. ಪಾಸಿಬಿಲಿಟಿ ಅಂದರೆ ಸಾಧ್ಯತೆ. ಆಗ ನಾವು ಮೈಟ್ ಯೂಸ್ ಮಾಡ್ತೀವಿ ಹ್ಯಾವ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಜೊತೆ. ಮೈಟ್ ಸ್ಪೆಲ್ಲಿಂಗ್ ಏನು ಚೇಂಜ್ ಆಗಲ್ಲ, ಅದ್ರ ಜೊತೆ ಹ್ಯಾವ್ ಬಂದು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಯೂಸ್ ಆಗುತ್ತೆ. ಇದು ಎಕ್ಸ್ಟ್ರಾ ವರ್ಡ್ಸ್ನ ಸೇರಿಸ್ಬೇಕು. ಇಲ್ಲಿ ನೋಡಿ, ಹಿ ಮೈಟ್ ಹ್ಯಾವ್ ಮಿಸ್ ದ ಬಸ್, ಅವನು ಬಸ್ ಮಿಸ್ ಮಾಡ್ಕೊಂಡಿರಬಹುದು, ಅದಕ್ಕೆ ಲೇಟಾಗಿ ಬಂದ ಅಂತ ಹೇಳುವಾಗ, ರೈಟ್? ಪಾಸ್ಟ್ ಇದು, ನಿನ್ನೆ ಬಗ್ಗೆ, ಈಗಾಗಲೇ ನಡೆದೋಗಿರೋ ವಿಷಯದ ಬಗ್ಗೆ. ನೋಡಿ ಸ್ಟ್ರಕ್ಚರ್, ಹಿ ಮೈಟ್ ಹ್ಯಾವ್ ಮಿಸ್ಡ್, ಹಿ ಮೈಟ್ ಮಿಸ್ ದ ಬಸ್ ಅಂದರೆ ಇನ್ ಮುಂದೆ. ಸಮಥಿಂಗ್ ಮೈಟ್ ಹ್ಯಾವ್ ಹ್ಯಾಪನ್ ಟು ಹರ್, ಅವಳಿಗೇನೋ ಆಗಿರಬಹುದು, ಅದಕ್ಕೆ ಅವಳು ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ನೋಡಿ ಈ ಥರ ಯೂಸ್ ಮಾಡ್ತೀವಿ ಅಷ್ಟೇ, ತುಂಬ ಸಿಂಪಲ್ ಇದೆ, ರೈಟ್? ನೆಕ್ಸ್ಟ್, ಶುಡ್. ಫಸ್ಟ್ ಕೇಸ್, ಗಿವಿಂಗ್ ಆರ್ ಆಸ್ಕಿಂಗ್ ಫಾರ್ ಅಡ್ವೈಸ್. ಯಾವಾಗಲೂ ಅಷ್ಟೇ ನೆನ್ಪಿಟ್ಕೊಳ್ಳಿ, ಶುಡ್ನ ಅಡ್ವೈಸ್ ಕೊಡೋದಕ್ಕೆ ಆರ್ ಅಡ್ವೈಸ್ನ ಕೇಳೋದಕ್ಕೇನೆ ಯೂಸ್ ಮಾಡಬೇಕು. ತುಂಬ ಸರಿ ಆರ್ಡರ್ ಮಾಡೋದಕ್ಕೆ ಯೂಸ್ ಮಾಡ್ತೀರಾ ನೀವು. ನಿಮ್ಮ ಮಕ್ಕಳಿಗೆ ನೀವೇನೋ ಆರ್ಡರ್ ಮಾಡಬೇಕು, ರಾಂಗ್. ಆರ್ಡರ್ ಮಾಡೋದಕ್ಕೆ ಯಾವತ್ತೂ ಶುಡ್ನ ಯೂಸ್ ಮಾಡಬಾರ್ದು, ನೆನ್ಪಿಟ್ಕೊಳ್ಳಿ. ರೂಲ್ಸ್ನ ಹೇಳೋದಕ್ಕೆ ನೀವು ಶುಡ್ ಯೂಸ್ ಮಾಡ್ತೀರಾ, ರಾಂಗ್, ಯೂಸ್ ಮಾಡಬಾರ್ದು. ಕೇವಲ ಅಡ್ವೈಸ್ ಯೂಸ್ ಮಾಡಬೇಕು. ಯು ಶುಡ್ ಕನ್ಸಲ್ಟ್ ದ ಡಾಕ್ಟರ್ ರೈಟ್ ನಾವ್. ನೀನು ತುಂಬ ಸುಸ್ತಾಗಿದೆಯಾ, ನೀನು ಚೆನ್ನಾಗಿ ಕಾಣ್ತಾ ಇಲ್ಲ, ಯು ಶುಡ್ ಕನ್ಸಲ್ಟ್ ದ ಡಾಕ್ಟರ್. ನೋಡಿ ಅಡ್ವೈಸ್ ಮಾಡ್ತಾ ಇದ್ದೀವಿ ಇಲ್ಲಿ. ಅಡ್ವೈಸ್ ಮಾಡೋದು ಪ್ರೆಸೆಂಟ್ ಆರ್ ಫ್ಯೂಚರ್ ಬಗ್ಗೆ ಆಗಿರಬಹುದು. ಶುಡ್ ಐ ಡೂ ಇಟ್ ಆನ್ಲೈನ್? ನೋಡಿ ಅಡ್ವೈಸ್ನ ಕೇಳ್ತಾ ಇದ್ದೀವಿ. ನಾ ಇದು ಆನ್ಲೈನಲ್ಲಿ ಮಾಡಲಾ, ಬೇಗ ಫಾಸ್ಟ್ ಆಗುತ್ತೆ, ರೈಟ್? ಯು ಶುಡ್ ಡೂ ಇಟ್ ನಾವ್ ಅಂತ ಹೇಳ್ತೀರಾ, ಅದನ್ನು ಆರ್ಡರ್ ಅಂದ್ಕೊಂಡು ಹೇಳ್ಬಿಡ್ತೀರಾ. ನೋ, ಅದು ಅಡ್ವೈಸ್. ನೀನು ಈಗಲೇ ಮಾಡಿದ್ರೆ ಒಳ್ಳೆಯದು. ಯು ಶುಡ್ ಡೂ ಇಟ್ ನಾವ್. ಆಮೇಲೆ ಮಾಡಿದ್ರೆ ನಿನಗೆ ಪ್ರಾಬ್ಲಮ್ ಆಗುತ್ತೆ, ನೀನು ಈಗಲೇ ಮಾಡು, ಒಳ್ಳೆಯದು ಅಂತ, ಆರ್ಡರ್ ಅಲ್ಲ ಅದು. ನೆಕ್ಸ್ಟ್, ಎಕ್ಸ್ಪೆಕ್ಟೇಷನ್ಸ್ನ ಹೇಳೋದಕ್ಕೆ ಪ್ರೆಸೆಂಟ್ ಆರ್ ಫ್ಯೂಚರ್. ಎಕ್ಸ್ಪೆಕ್ಟೇಷನ್ಸ್ ಅಂದ್ರೇನು? ಇಲ್ಲಿ ನೋಡಿ, ಹಿ ಶುಡ್ ಬಿ ರೆಡಿ ಬೈ ನಾವ್ ಅಂದರೆ ಅವನಿಗಾಗಲೇ ರೆಡಿ ಆಗಿರ್ತಾನೆ. ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಹಿ ಶುಡ್ ಬಿ ರೆಡಿ ಬೈ ನಾವ್ ಅಂದರೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ಹಿಮ್ ಟು ಬಿ ರೆಡಿ. ಈಗ ಆಗಿರ್ತಾನೆ, ಬಾ ಹೋಗೋಣ ಅಂತ ಹೇಳ್ತಾ ಇದ್ದೀವಿ. ನೀವು ಮಾಡಲ್ ವರ್ಬ್ ಜೊತೆ ಅಡ್ಜೆಕ್ಟಿವ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದ್ರ ಹಿಂದೆ ಯಾವಾಗಲೂ ಬಿ ಬರಬೇಕು. ಹಿ ಶುಡ್ ಬಿ ರೆಡಿ, ಹಿ ಶುಡ್ ಬಿ ಹ್ಯಾಪಿ,
ಹಿ ಶುಡ್ ಬಿ ಟಯರ್ಡ್. ಯು ಶುಡಂಟ್ ಬಿ ಹಿಯರ್ ಅಟ್ ದಿಸ್ ಟೈಮ್. ನೀ ಈ ಟೈಮ್ನಲ್ಲಿ ಇಲ್ಲಿ ಇರಬಾರ್ದು. ಯಾಕಿದ್ಯಾ ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೀನು ಇಲ್ಲಿ ಇರಬಾರ್ದು. ಕ್ಲಾಸ್ ರೂಮ್ನಲ್ಲಿ ಇರಬೇಕು, ವರ್ಕ್ ಮಾಡ್ತಾ ಇರಬೇಕು, ಆಫೀಸಲ್ಲಿ ಇರಬೇಕು. ಇಲ್ಲಿ ಯಾಕಿದ್ಯಾ? ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಯು ಟು ಬಿ ಹಿಯರ್, ರೈಟ್? ನೆಕ್ಸ್ಟ್, ಮಸ್ಟ್. ಫಸ್ಟ್ ಕೇಸ್, ನೆಸೆಸಿಟಿ ಫೆಲ್ಟ್ ಬೈ ದ ಸ್ಪೀಕರ್. ನಾವು ಹೇಳೋವಂಥ ವಿಷಯಗಳು ನಮ್ಮ ಪ್ರಕಾರ ಅದು ಆಗಲೇಬೇಕು, ನೆಸಸರಿ ಇದೆ ಅಂತ ಅಂದ್ಕೊಂಡ್ರೆ ನಾವು ಮಸ್ಟ್ ಯೂಸ್ ಮಾಡ್ತೀವಿ, ಮಸ್ಟಿಂದ ಮಾತಾಡ್ತೀವಿ. ಅಂದರೆ ಆ ಥರ ಆಗೋ ರೂಲ್ ಇಲ್ಲ, ಆ ಥರ ಆಗಲೇಬೇಕಂತೇನಿಲ್ಲ. ನಮ್ಮ ಪ್ರಕಾರ, ಅಕಾರ್ಡಿಂಗ್ ಟು ಮೀ ಇಟ್ ಈಸ್ ನೆಸಸರಿ. ಆ ಥರ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಯು ಮಸ್ಟ್ ವಾಚ್ ದಟ್ ಮೂವಿ, ಇಟ್ಸ್ ಅಮೇಝಿಂಗ್ ಅಂತ ಹೇಳ್ತೀರಾ. ಅಂದರೆ ನೀನು ಆ ಫಿಲ್ಮ್ನ ನೋಡಲೇಬೇಕು. ರೂಲ್ ಇದೆಯಾ ನೋಡಲೇಬೇಕಂತ? ಇಲ್ಲ. ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿದೆ, ನಿನಗೂ ಇಷ್ಟ ಆಗುತ್ತೆ, ನೀನು ನೋಡಲೇಬೇಕು ಅಂತ ಹೇಳ್ತಾ ಇದ್ದೀವಿ. ಯು ಮಸ್ಟ್ ವಿಸಿಟ್ ದಟ್ ಪ್ಲೇಸ್, ಯು ಮಸ್ಟ್ ಹ್ಯಾವ್ ಲಂಚ್ ದೇರ್ ಅಂತ ಹೇಳ್ತಿರಲ್ಲ. ನೆಸೆಸಿಟಿ ಫೆಲ್ಟ್ ಬೈ ದ ಸ್ಪೀಕರ್. ಯಾರು ಹೇಳ್ತಾ ಇದ್ದಾರೋ ಅವ್ರ ಪ್ರಕಾರ ಅದು. ಇದು ಆಗಲೇಬೇಕಂತ ರೂಲ್ ಇಲ್ಲ, ನೆನ್ಪಿಟ್ಕೊಂಬಿಡಿ. ತುಂಬ ಜನ ರೂಲ್ನ ಮಾತಾಡುವಾಗ ಮಸ್ಟ್ ಯೂಸ್ ಮಾಡ್ತಾರೆ. ನೋ, ಇಟ್ಸ್ ನಾಟ್. ಯು ಮಸ್ಟ್ ನಾಟ್ ಫರ್ಗೆಟ್ ಟು ರಿಟರ್ನ್. ಇದನ್ನು ವಾಪಸ್ ಕೊಡೋದನ್ನ ಮರಿಲೇಬಾರ್ದು ಅಂತ ಹೇಳ್ತಿರಲ್ಲ. ತುಂಬ ಸ್ಟ್ರಾಂಗ್ ಆಗಿ ವಾರ್ನ್ ಮಾಡ್ತಾ ಇದ್ದೀರಾ ಅವ್ರಿಗೆ. ರೈಟ್, ಮಾಡಲೇಬೇಕು ಅಂತಲೇ ಹೇಳ್ತಿರೋದು. ನೆಸೆಸಿಟಿ ಇದೆ ಮಾಡೋದು, ಬಟ್ ಹೇಳ್ತಾ ಇರೋಂಥ ಸ್ಪೀಕರ್ ಅದು. ಅಸ್ಯೂಮಿಂಗ್ ಸಮಥಿಂಗ್ ಟು ಬಿ ಟ್ರೂ ಅಂದರೆ ಏನೋ ಒಂದು ಆಗಿದೆ ಅಂತ ನಾವು ಅಸ್ಯೂಮ್ ಮಾಡ್ಕೊತೀವಿ. ತುಂಬ ಸ್ಟ್ರಾಂಗ್ ಬಿಲೀಫ್ ಇರುತ್ತೆ, ಅದೇ ಆಗಿದೆ ಅಂತ, ಅದೇ ಥರನೇ ಇದೆ ಅಂತ. ಆವಾಗ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಯು ಮಸ್ಟ್ ಬಿ ಆ್ಯಂಗ್ರಿ, ರೈಟ್? ನೀನು ಸಿಟ್ಟಾಗಿದೆಯಾ ಅಲ್ವಾ? ಜಗಳ ಮಾಡಿ ಬಂದಿದ್ದಾರೆ, ಯಾರ ಜೊತೆನೂ ಮಾತಾಡ್ತಿಲ್ಲ ಅಂದರೆ ಏನರ್ಥ? ಅವ್ರಿಗೆ ಸಿಟ್ಟು ಬಂದಿದೆ ಅಂತ ನೀವು ಅಸ್ಯೂಮ್ ಮಾಡ್ಕೊಳ್ತೀರ, ಬಂದಿದೆ. ಅವಾಗ ನೀವು ಹೋಗಿ ಹೇಳ್ತೀರಾ ಯು ಮಸ್ಟ್ ಬಿ ಆ್ಯಂಗ್ರಿ, ರೈಟ್? ನಿಂಗೆ ತುಂಬ ಸಿಟ್ಟು ಬಂದಿದೆ ಅಲ್ಲ? ಹಿ ಮಸ್ಟ್ ಬಿ ಫ್ರಮ್ ನಾರ್ತ್ ಇಂಡಿಯಾ. ಅವ್ನು ನಾರ್ತ್ ಇಂಡಿಯಾದವನು ಆಗಿರಬೇಕು, ಅವ್ನು ನಾರ್ತ್ ಇಂಡಿಯಾದವನು ಇರ್ಬೋದು ಅಲ್ವಾ ಅಂತ ಕೇಳ್ತಿರಲ್ಲ, ಅವಾಗ ಯೂಸ್ ಮಾಡಿ. ಅಂದರೆ ಯು ಆರ್ ಅಸ್ಯೂಮಿಂಗ್ ದಟ್ ಇಟ್ ಈಸ್ ಟ್ರೂ. ತುಂಬ ಸರಿ ಮಸ್ಟ್ ಬಿನೇ ಬರುತ್ತೆ. ಮಸ್ಟ್ ಬಿ ಬಂದು ಅಡ್ಜೆಕ್ಟಿವ್ಸ್ ಯೂಸ್ ಮಾಡ್ಬೋದು ನೀವು. ಅಸ್ಯೂಮಿಂಗ್ ಸಮಥಿಂಗ್ ಟು ಬಿ ಟ್ರೂ ಇನ್ ದ ಪಾಸ್ಟ್. ಪಾಸ್ಟ್ನಲ್ಲಿ ಈ ಥರ ಇದ್ದಿರಬಹುದು ಅಂತ ಹೇಳೋದಕ್ಕೂ ನೀವು ಯೂಸ್ ಮಾಡಿ. ಏನು ಬರುತ್ತೆ? ಮಸ್ಟ್ ಮುಂದೆ ಹ್ಯಾವ್ ಪಾಸ್ಟ್ ಪಾರ್ಟಿಸಿಪಲೇ ಬರುತ್ತೆ. ಇಲ್ಲೂ ಐ ಮಸ್ಟ್ ಹ್ಯಾವ್ ಕೆಪ್ಟ್ ಇಟ್ ಆನ್ ದ ಟೇಬಲ್. ನೋಡಿ, ಹ್ಯಾವ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ನಾನಿಂದ ಟೇಬಲ್ ಮೇಲೆ ಇಟ್ಟಿರಬಹುದೇ, ತುಂಬ ಸ್ಟ್ರಾಂಗ್ ಆಗಿ ಗೊತ್ತಿದ್ದಾಗ. ಅದರ್ವೈಸ್ ನೀವು ಪಾಸಿಬಿಲಿಟಿ ಹೇಳೋದಕ್ಕಾಗಲೇ ನಾನು ಮೈಟ್ ಇಂದ ಹೇಳ್ಕೊಟ್ಟೆ. ಐ ಮೈಟ್ ಹ್ಯಾವ್ ಕೆಪ್ಟ್ ಇಟ್ ಆನ್ ದ ಟೇಬಲ್ ಅಂತಾನು ಹೇಳಬಹುದು. ಅದು ಪಾಸಿಬಿಲಿಟಿ ಅಷ್ಟೇ, ಶೋರ್ ಆಗಿ ಗೊತ್ತಿಲ್ಲ. ಬಟ್ ಐ ಮಸ್ಟ್ ಹ್ಯಾವ್ ಕೆಪ್ಟ್ ಇಟ್ ಆನ್ ದ ಟೇಬಲ್ ಅಂದರೆ ನನಗೆ ತುಂಬ ಸ್ಟ್ರಾಂಗ್ ಆಗಿ ಗೊತ್ತಿದೆ, ನಾನು ಟೇಬಲ್ ಮೇಲೆ ಅದನ್ನು ಬಿಟ್ಟು ಬಂದಿರಬಹುದು ಅಂತ. ಐ ಮಸ್ಟ್ ಹ್ಯಾವ್ ಲಾಸ್ಟ್ ಮೈ ಪರ್ಸ್ ಇನ್ ದ ಸೂಪರ್ ಮಾರ್ಕೆಟ್. ನಾನು ಸೂಪರ್ ಮಾರ್ಕೆಟ್ನಲ್ಲೇ ಕಳ್ಕೊಂಡಿರ್ಬೋದು ನನ್ನ ಪರ್ಸ್ನ, ಯಾಕೆಂದ್ರೆ ನಾನು ಅಲ್ಲಿಂದ ಹೋಗಿ ಬಂದೆ, ಈಗ ನನ್ನ ಹತ್ರ ಇಲ್ಲ. ಅಂದರೆ ಐ ಮಸ್ಟ್ ಹ್ಯಾವ್ ಲಾಸ್ಟ್ ಇಟ್ ದೇರ್. ಸೊ ಇಟ್ಸ್ ಓಕೆ. ಕನ್ಫ್ಯೂಸ್ ಆಗ್ತಿದ್ರೆ ನೀವೇನು ಮಾಡಿ, ನಿಮ್ಮ ನೋಟ್ಬುಕ್ನಲ್ಲಿ ಎಲ್ಲದನ್ನು ಒಂದು ಆರ್ಡರ್ನಲ್ಲಿ ಬರ್ಕೊಳ್ಳಿ, ಆರ್ ಸೈಡ್ ಬೈ ಸೈಡ್ ಬರ್ಕೊಂಡು ನೀವೇ ಕಂಪೇರ್ ಮಾಡಿ ನಿಧಾನಕ್ಕೆ ಕೂತ್ಕೊಂಡು. ಆಗ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಶಲ್. ಶಲ್ನ ನಾವು ಫ್ಯೂಚರ್ ಟೆನ್ಸ್ನ ಹೇಳೋದಕ್ಕೆ ವಿಲ್ ಬದಲು ಯೂಸ್ ಮಾಡ್ತೀವಿ. ಸೊ ಸಿಂಪಲ್ ಫ್ಯೂಚರ್ನಲ್ಲಿ ವಿಲ್ ಯೂಸ್ ಮಾಡೋದು ನಿಮ್ಗೆ ಗೊತ್ತಿದೆಯಲ್ಲ. ವಿಲ್ ಜಾಗದಲ್ಲಿ ನೀವು ಸಿಂಪ್ಲಿ ಶಲ್ ಹಾಕಿ ಅಷ್ಟೇ. ಐ ಮತ್ತು ವಿ ಸಬ್ಜೆಕ್ಟ್ ಇದ್ದಾಗ ಮಾತ್ರ ಹಾಕಬೇಕು. ಈ ಥರ ಐ ಶಾಲ್ ಕಮ್ ಟುಮಾರೋ ಅಟ್ 5 ಅನ್ಬೋದು. ಐ ವಿಲ್ ಕಮ್ ಬದಲು ಐ ಶಾಲ್ ಕಮ್ ಅನ್ಬೋದು. ಐ ಶಾಲ್ ನೆವರ್ ಫರ್ಗೆಟ್ ಯುವರ್ ಹೆಲ್ಪ್ ಅನ್ಬೋದು. ಮತ್ತು ಅಂದರೆ ಏನು ಡಿಫ್ರೆನ್ಸ್ ಇದೆ ವಿಲ್ಗೂ ಇದಕ್ಕೂ? ಶಲ್ ಈಸ್ ಮೋರ್ ಫಾರ್ಮಲ್ ದೆನ್ ವಿಲ್ ಅಷ್ಟೇ. ಶೆಲ್ಲಿಂದ ತುಂಬ ಕಡಿಮೆ ಮಾತಾಡ್ತಾರೆ, ಬಟ್ ಇದು ವಿಲ್ಗಿಂತ ತುಂಬ ಫಾರ್ಮಲ್ ಇರುತ್ತೆ ಹೇಳಿದ್ರೆ. ಮತ್ತಿನ್ನೇನು ಮೀನಿಂಗ್ನಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಟು ಆಫರ್ ಸಮಥಿಂಗ್ ಟು ಸಂಬಡಿ. ನೀವು ಯಾರಿಗಾದ್ರೂ ಏನಾದರೂ ಆಫರ್ ಮಾಡ್ತಿದ್ರ ಅಂದ್ರೂ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಲೈಕ್ ದಿಸ್, ಶಾಲ್ ಐ ಕ್ಯಾರಿ ಯುವರ್ ಬ್ಯಾಗ್, ಶಾಲ್ ಐ ಗೆಟ್ ಯು ಸಮ್ ವಾಟರ್ ಅಂತ. ಅವಾಗ ನಾನು ಶುಡ್ ಹೇಳಿದೆ. ಶಾಲ್ ಕೂಡ ಯೂಸ್ ಮಾಡ್ಬೋದು, ಬಟ್ ಇದು ಫಾರ್ಮಲ್ ಸಿಚುವೇಶನ್ಗಳಲ್ಲೇ ಯೂಸ್ ಮಾಡಿ. ತುಂಬ ಫಾರ್ಮಲ್ ಆಗಿ ಕೇಳುವಾಗ ಸಬ್ಜೆಕ್ಟ್ನಲ್ಲಿ ವಿ ಇದ್ರೆ ಮಾತ್ರನೇ. ಇಲ್ಲಿ ನೋಡಿ, ಶಲ್ ವಿ ಗೋ ಫಾರ್ ಅ ಕಾಫಿ, ಶಲ್ ವಿ ಸ್ಟಾರ್ಟ್ ದ ಮೀಟಿಂಗ್ ನಾವ್ ಅಂತ ಹೇಳೋ ಕಡೆ, ರೈಟ್? ನೆಕ್ಸ್ಟ್, ವುಡ್. ತುಂಬ ಇಂಪಾರ್ಟೆಂಟ್. ಕೇಸ್ 1 ಎಲ್ಲೆಲ್ಲಿ? ಪಾಸ್ಟ್ ಹ್ಯಾಬಿಟ್ಸ್, ಹಾಬೀಸ್ ಆರ್ ರಿಪೀಟೆಡ್ ಆ್ಯಕ್ಷನ್. ಸೊ ನಾವು ಪಾಸ್ಟ್ನಲ್ಲಿ ತುಂಬ ಹಿಂದೆ ನಮಗೆ ಕೆಲವು ಹ್ಯಾಬಿಟ್ಸ್ ಇರುತ್ತೆ, ಈಗಿರಲ್ಲ ಅದು, ಆಗ ಮಾಡ್ತಾ ಇರ್ತೀವಿ. ಆರ್ ಕೆಲವೊಂದು ಕೆಲಸಗಳನ್ನ, ಆ್ಯಕ್ಷನ್ಗಳನ್ನ ಆಗಾಗ ಮಾಡ್ತಿರ್ತೀವಿ.
ಬಟ್ ಈಗ ಮಾಡ್ತಿರಲ್ಲ, ನಿಲ್ಲಿಸ್ಬಿಟ್ಟಿರ್ತೀವಿ ಅಂಥ ಆ್ಯಕ್ಷನ್ಗಳನ್ನ ನಾವು ವುಡ್ಡಿಂದ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೋಡಿಲಿ, ವಿ ವುಡ್ ಸಿಟ್ ಟುಗೆದರ್ ಇನ್ ದ ಕ್ಲಾಸ್. ಅವನು ನಾನು ಸೇಮ್ ಸ್ಕೂಲಲ್ಲೇ ಓದಿದ್ದು, ನಾವು ಯಾವಾಗಲೂ ಕ್ಲಾಸ್ನಲ್ಲಿ ಜೊತೆಗೇ ಕುತ್ಕೊಳ್ತಾ ಇದ್ವಿ ಅಂತ ಹೇಳ್ತಿರಲ್ಲ, ವಿ ವುಡ್ ಆಲ್ವೇಸ್ ಸಿಟ್ ಟುಗೆದರ್ ಇನ್ ದ ಕ್ಲಾಸ್ ಅಂತ ಹೇಳ್ಬೋದು. ಅದು ಅಂದರೆ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ, ರೈಟ್? ನೋಡಿ, ಪಾಸ್ಟ್ ಹೇಳ್ತಾ ಇದ್ರು ಬೇಸ್ ವರ್ಬೇ ಇದೆ, ಪ್ರೆಸೆಂಟ್ ವರ್ಬೇ ಇದೆ. ವಿ ವುಡ್ ಸಿಟ್ ಟುಗೆದರ್, ವಿ ವುಡ್ ಹ್ಯಾವ್ ಲಂಚ್ ಟುಗೆದರ್, ವಿ ವುಡ್ ಪ್ಲೇ ಟುಗೆದರ್, ಈ ಥರ. ವೆನ್ ಐ ವಾಸ್ ಅ ಚೈಲ್ಡ್, ಐ ವುಡ್ ಆಲ್ವೇಸ್ ಆಸ್ಕ್ ಮೈ ಫಾದರ್ ದಿಸ್ ಕ್ವೆಶನ್. ನಾನು ಚಿಕ್ಕವನಿದ್ದಾಗ ನಮ್ಮ ಅಪ್ಪನಿಗೆ ನಾನು ಯಾವಾಗಲೂ ಈ ಕ್ವೆಶನ್ ಕೇಳ್ತಾ ಇದ್ದೆ. ಐ ವುಡ್ ಆಲ್ವೇಸ್ ಆಸ್ಕ್ ದಿಸ್ ಕ್ವೆಶನ್, ರೈಟ್? ಗೊತ್ತಾಯ್ತಲ್ಲ? ನಾನು ಚಿಕ್ಕವನಿದ್ದಾಗ ಇದನ್ನು ಮಾಡ್ತಾ ಇದ್ದೆ, ನಾನು ಯಾವಾಗಲೂ ಇದನ್ನು ಮಾಡ್ತಾ ಇದ್ದೆ, ನಾನು ಇದನ್ನು ಯಾವಾಗಲೂ ಮಾಡ್ತಾ ಇರಲಿಲ್ಲ ಅಂತ ಹೇಳುವಾಗಲೂ ನೀವು ಯೂಸ್ ಮಾಡ್ಬೋದು. ಐ ವುಡ್ ನೆವರ್ ಆಸ್ಕ್ ದಿಸ್ ಕ್ವೆಶನ್ ಅನ್ಬೋದು ನೀವು. ಜೆಂಟಲ್ ಅಂಡ್ ಪೊಲೈಟ್ ರಿಕ್ವೆಸ್ಟ್ಸ್ ಆರ್ ಕ್ವೆಶನ್ಸ್. ನೀವು ಜೆಂಟಲ್ ಆಗಿ ಪೊಲೈಟ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಕಡೆ, ಕ್ವೆಶನ್ ಕೇಳೋ ಕಡೆ ವುಡ್ ಯೂಸ್ ಮಾಡ್ತೀರಾ. ವುಡ್ ಯು ಪ್ಲೀಸ್ ಸೇ ಇಟ್ ಅಗೈನ್ ಅಂತ ಕೇಳಿದ್ರೆ ತುಂಬ ಜೆಂಟಲ್ ಆಗಿರುತ್ತೆ, ಪೊಲೈಟ್ ಆಗಿ ಇರುತ್ತೆ. ವುಡ್ ಯು ಪ್ಲೀಸ್ ಸ್ಪೀಕ್ ಅ ಲಿಟಲ್ ಬಿಟ್ ಕ್ವೈಟ್ಲಿ, ನೀವು ಸ್ವಲ್ಪ ನಿಧಾನಕ್ಕೆ ಮಾತಾಡ್ತೀರಾ ಅಂತ ನೀವು ತುಂಬ ಪೊಲೈಟ್ ಆಗಿ ಬೇರೆಯವ್ರಿಗೆ ಹೇಳ್ತಿರಲ್ಲ, ಇದು ಯಾವಾಗಲೂ ಕ್ವಶನ್ ಫಾರ್ಮ್ನಲ್ಲಿ ಇದೇ ಥರನೇ ಇರುತ್ತೆ. ಆ್ಯಂಡ್ ನೆಕ್ಸ್ಟ್, ಆಲ್ಟರ್ನೇಟಿವ್ ಟು ವಾಂಟ್ ಟು. ನೀವು ವಾಂಟ್ ಟು ಇಂದ ಹೇಳ್ತಿರಲ್ಲ, ಐ ವಾಂಟ್ ಟು ಗೋ ದೇರ್, ಐ ವಾಂಟ್ ಟು ಕಮ್ ವಿತ್ ಯು, ಐ ವಾಂಟ್ ಟು ಹ್ಯಾವ್ ದಿಸ್, ಐ ವಾಂಟ್ ಟು ಶೋ ಯು ಸಮಥಿಂಗ್. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ವುಡ್ ಲೈಕ್ ಟು ಅಂತ ನೀವು ಹೇಳಬಹುದು. ಇದು ಸ್ವಲ್ಪ ಪೊಲೈಟ್ ಆ್ಯಂಡ್ ಫಾರ್ಮಲ್ ಆಗಿರುತ್ತೆ. ಆ್ಯಂಡ್ ಸ್ಟ್ರಕ್ಚರ್ ಸ್ವಲ್ಪ ಚೇಂಜ್ ಇದೆ ನೋಡಿ ಇಲ್ಲಿ. ಐ ವುಡ್ ಲೈಕ್ ಟು ಓಪನ್ ಎನ್ SB ಅಕೌಂಟ್. ಇಲ್ಲಿ ಲೈಕ್ ಬಂದಿದೆ, ಐ ವುಡ್ ಟು ಅಲ್ಲ, ಐ ವುಡ್ ಲೈಕ್ ಟು ಅನ್ಬೇಕು. ಐ ವಾಂಟ್ ಟು ಓಪನ್ ಎನ್ SB ಅಕೌಂಟ್ ಅನ್ಬೋದು, ಅದು ನಾರ್ಮಲ್ ಆಯ್ತು, ಕ್ಯಾಶುವಲ್ ಆಯ್ತು. ಐ ವುಡ್ ಲೈಕ್ ಟು ಅಂದರೆ ಪೊಲೈಟ್ ಕೂಡ ಆಯ್ತು, ಫಾರ್ಮಲ್ ಕೂಡ ಆಯ್ತು. ಆ್ಯಂಡ್ ವಾಂಟ್ ಟುಗೆ ಇದು ಆಲ್ಟರ್ನೇಟಿವ್. ಐ ವುಡ್ ಲೈಕ್ ಟು ಆಸ್ಕ್ ಯು ಅ ಕಪಲ್ ಆಫ್ ಕ್ವಶನ್ಸ್. ನನಗೆ ಮುಂದೆರಡು ಕ್ವಶನ್ ಕೇಳಬೇಕು ಅಂತ ಅನ್ಕೊಳ್ತಾ ಇದ್ದೀನಿ, ಇಷ್ಟಪಡ್ತಾ ಇದ್ದೀನಿ, ಬಯಸ್ತಿದ್ದೀನಿ ಅಂತ ಹೇಳಬೇಕಾದ ಕಡೆ ಎಲ್ಲ ನೀವು ಯೂಸ್ ಮಾಡಿ ವುಡ್ ಲೈಕ್ ಟು. ಗೊತ್ತಾಯ್ತಲ್ಲ? ಕ್ಲಿಯರ್ ಆಯ್ತಲ್ಲ ಎಲ್ಲ? ಸೊ ಪ್ಲೀಸ್ ಎಲ್ಲ ನೀಟಾಗಿ ಕಂಪ್ಯಾರಿಸನ್ನಲ್ಲಿ ನೀವೇ ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಮುಂದೆ ಬರೋ ವಿಡಿಯೋದಲ್ಲಿ ಸೆಪರೇಟಾಗಿ ಎಲ್ಲದ್ರ ಮೇಲೆ ತುಂಬ ಎಕ್ಸಾಂಪಲ್ಸ್ ಕೊಡ್ತೀನಿ, ನೋಡೋದು ಮರಿಬೇಡಿ. ಆ್ಯಂಡ್ ಇನ್ನೊಂದು ವಿಷಯ, ನೀವೇನಾದರೂ ಮನೆಯಿಂದನೇ ಆನ್ಲೈನಲ್ಲಿ ಕಂಪ್ಯೂಟರ್ ಕ್ಲಾಸ್ ಕಲಿಬೇಕು ಅಂದರೆ IIMS 1 ವೀಕ್ ಫ್ರೀ ಆನ್ಲೈನ್ ಕ್ಲಾಸ್ ಕೊಡ್ತಾ ಇದೆ. ನೀವು ಕಂಪ್ಯೂಟರ್ನ ಯಾವುದೇ ಕೋರ್ಸ್ ಕಲಿಬೋದು. ಈ ನಂಬರ್ಗೆ ಕಾಲ್ ಮಾಡಿ ನೀವು ಡೀಟೇಲ್ಸ್ನ ಕೇಳಿ. ಕೋರ್ಸ್ ಬಗ್ಗೆ, ಟೈಮ್ ಬಗ್ಗೆ ನಿಮಗೆಲ್ಲ ಡೀಟೇಲ್ಸ್ ಹೇಳ್ತಾರೆ. 1 ವೀಕ್ ಫ್ರೀ ಇರುತ್ತೆ, ಪ್ಲೀಸ್ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.